ಅವನಿಗೆ ಹುಟ್ಟಿದಾಗ್ಲಿಂದಾನು ಬೆಡ್ ಕಾಫಿ ಕುಡ್ದೆ ಅಭ್ಯಾಸ. ಕೊಡು, ಮೊದಲು ಕೊಡಮ್ಮ. ಶಾಲಿನಿ, ಕೊಡ್ಬೇಡ ಕಣಮ್ಮ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರಲಿ ಬಿಡು. ನೀ ಸುಮ್ಮನಿರಿ, ನಮ್ಮ ವಿಷಯಕ್ಕೆ ತಲೆ ಹಾಕಬೇಡಿ. ಶಾಲಿನಿ, ಅವನು 26 ವರ್ಷದಿಂದ ಹೇಗೆ ಬೆಳೆದಿದ್ದಾನೋ ಇನ್ನು ಮುಂದೆನೂ ಹಾಗೇ ಇರಬೇಕು. ನೀನು ಇವತ್ತು ಬಂದುಬಿಟ್ಟು ಅವನು ಹೊಸ ಹೊಸ ಅಭ್ಯಾಸ ಎಲ್ಲ ಕಲಿಸ್ಬೇಡಮ್ಮ. ಥ್ಯಾಂಕ್ ಯು ಮಾಮ್, ಲವ್ ಯು ಸೋ ಮಚ್. ಕೊಡ್ರಿ ಕಾಫಿನಾ, ಕೊಡ್ರಿ. ಕೊಡಬೇಡ ಕಣಮ್ಮ, ಅವನಂತೂ ಪ್ರಾಣಿ ಥರ ಆಡ್ತಾನೆ, ಅದಕ್ಕೆ ಇವಳು ಸಪೋರ್ಟ್ ಬೇರೆ. ಶಾಂತಿ, ನನ್ನ ಸೊಸೆ ಹೇಳ್ತಿರೋ ಸರಿಯಾಗಿದೆ, ಸ್ವಲ್ಪನಾದ್ರೂ ಅವ್ನು ಡಿಸಿಪ್ಲಿನ್ ಕಲೀಲಿ ಬಿಡು. ಏನು ನಿಮ್ಮ ಮಾತಿನ ಅರ್ಥ? ನಾನು ಅವನಿಗೆ ಡಿಸಿಪ್ಲಿನ್ ಕಲಿಸಿಲ್ಲ ಅಂತಲಾ? ನೀನು ಕಲಿಸಿರೋ ಚಂದ ಇವಾಗ ಕಾಣಿಸ್ತಾ ಇಲ್ವಾ? ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡಿಬೇಕು ಅನ್ನೋ ಡಿಸಿಪ್ಲಿನ್ ಇಲ್ಲ ಅವನಿಗೆ. ಈ ವಿಷಯದಲ್ಲಿ ನಮ್ಮನೆ ಕೆಲಸದವರೇ ಎಷ್ಟೋ ವಾಸಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಮೇಲೆ ಆಚೆಗೆ ಬರ್ತಾರೆ. ನೋಡಿ, ನೀವು ಶಾಲಿನ ಹೊಗಳೋ ಭರದಲ್ಲಿ ಅವನನ್ನು ನಮ್ಮನೆ ಕೆಲಸದವ್ರಿಗೆಲ್ಲ ಹೋಲಿಸ್ಬೇಡಿ. ಅವನು ಇದುವರೆಗೂ ರಾಜನ್ ಥರನೇ ಬೆಳೆದಿದ್ದಾನೆ, ಮುಂದೆನೂ ಹಾಗೆ ಇರ್ತಾನೆ. ನಿನ್ನ ಕಾಲಕ್ಕೆ ಅವೆಲ್ಲ ಮುಗೀತು. ಇವಾಗ ಅವನನ್ನು ನೋಡ್ಕೊಳ್ಳೋಕ್ಕೆ, ಅವನ ಸರಿ ತಪ್ಪುಗಳನ್ನ ತಿದ್ದೋದಕ್ಕೆ ಅವನ ಹೆಂಡತಿ ಬಂದಿದ್ದಾಳೆ. ಬಂದ್ ಮಾತ್ರಕ್ಕೆ ನಾನು ಅವನ್ನ ಬಿಟ್ಕೊಟ್ಬಿಡ್ಬೇಕಾ? ಇಂಥ ವಿಷಯಗಳಲ್ಲಿ ಬಿಟ್ಕೊಡ್ಲೇಬೇಕು. ಲೋ ಮಗನೇ, ನೀನೇ ಹೇಳು, ನಿನ್ನ ಹೆಂಡತಿ ಹೇಳ್ತಿರೋದು ಸರಿಯೋ ತಪ್ಪೋ? ನಿಯತ್ತಾಗಿ ಹೇಳು. ಸರಿನೇ, ಬಟ್ ಆದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸರಿ ಅಂದಮೇಲೆ ಮುಗೀತು. ಕಷ್ಟ ಆದರೂ ಅದನ್ನು ಪಾಲಿಸ್ಲೇಬೇಕು. ಹೋಗು, ಫ್ರೆಶ್ ಅಪ್ ಆಗಿ ಬಾ. ಅಲ್ಲಿ ತನಕ ನಿನಗೆ ಕಾಫಿ ಇಲ್ಲ. ಡ್ಯಾಡ್, ನೋ, ನಿನ್ನ ಹೆಂಡತಿ ಮೇಲೆ ನಿನಗೆ ಪ್ರೀತಿ ಇದ್ರೆ ಅವಳು ಹೇಳ್ದಾಗ ಕೇಳು ಅಷ್ಟೇ. ಅಯ್ಯೋ, ಪ್ರೀತಿ ವಿಷಯಕ್ಕೆ ಬಂದ್ರೆ ಬರೀ ಹಲ್ಲುಜೋದಲ್ಲ, 10 ಜನ್ಮಕ್ಕಾಗಷ್ಟು ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ. ಶಾಲಿನಿ, ಇನ್ಮಿಂದ ಅವನು ನಿನ್ನ ಜವಾಬ್ದಾರಿ. ಅವನ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ಅವನನ್ನು ಸರಿ ದಾರಿಗೆ ತರಬೇಕು ನೀನು, ಆಯ್ತಾ?